ಎಲ್ರಿಗೂ ನಮಸ್ಕಾರ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಮಾಡುವಂತಹ 5ನೇ ವಿಡಿಯೋಕ್ಕೆ ತಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಯಾವ ಅಧಿಕಾರಿಗೆ ಬಾಲ್ಯ ವಿವಾಹದ ಬಗ್ಗೆ ಮಾಹಿತಿಯನ್ನ ಕೊಡಬಹುದು, ನಮ್ಮ ಸುತ್ತಮುತ್ತ ಅದನ್ನ ತಡೆಯುವಂತಹ ಅಧಿಕಾರಿಗಳು ಯಾರು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರ ಅಡಿಯಲ್ಲಿ CMPO ಅಂದ್ರೆ ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಫೀಸರ್, ಬಾಲ್ಯ ವಿವಾಹ ನಿಷೇಧ ಅಧಿಕಾರಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರು ಸಾರ್ವಜನಿಕ ಅಧಿಕಾರಿಗಳು, ಅಂದ್ರೆ ಸಾರ್ವಜನಿಕ ಸೇವೆಯನ್ನು ಮಾಡುವಂತಹ ಒಬ್ಬ ಸರ್ಕಾರಿ ಅಧಿಕಾರಿ. ಉದಾಹರಣೆ ಕೊಡಬೇಕು ಅಂತ ಆದ್ರೆ, ನಮ್ಮ ಗ್ರಾಮ ಪಂಚಾಯತ್ನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಲೆಕ್ಕಾಧಿಕಾರಿ, ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರು, ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರು, ತಹಶೀಲ್ದಾರರು, ಕಂದಾಯ ನಿರೀಕ್ಷಕರು, ಮುನ್ಸಿಪಾಲಿಟಿಯ ಅಧಿಕಾರಿಗಳು, ಇವರೆಲ್ಲರೂ ಕೂಡ ಈ CMPO ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಫೀಸರ್ಸ್ ಅಂತ ಹೇಳಿ ಈ ಕಾಯ್ದೆ ಅಡಿಯಲ್ಲಿ ನಾಮನಿರ್ದೇಶನ ಆಗಿದೆ. ಇವರ ಕಾರ್ಯ ಏನು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ನಡೆಯುವಂತಹ ಬಾಲ್ಯ ವಿವಾಹವನ್ನ ನಿಷೇಧ ಮಾಡಲಿಕ್ಕೆ ಏನು ಕ್ರಮವನ್ನು ಕೈಗೊಳ್ಳಬೇಕೋ ಅದೆಲ್ಲವನ್ನ ಚಾಚು ತಪ್ಪದೆ ಇವರು ಕ್ರಮ ವಹಿಸಬೇಕು ಅಂತ ಕಾನೂನು ಹೇಳುತ್ತೆ. ಹೇಗೆ ಅಂತ ಹೇಳಿದ್ರೆ, ಒಂದು ಸ್ಥಳದಲ್ಲಿ ಬಾಲ್ಯ ವಿವಾಹ ನಡೀತಾ ಇದೆ ಅಂತ ಆದ್ರೆ ಇವರಿಗೆ ಮಾಹಿತಿ ಬಂದ ಕೂಡಲೇ ಅಲ್ಲಿ ಹೋಗ್ಬೇಕು. ಮೊಟ್ಟ ಮೊದಲನೇದಾಗಿ ಬಾಲ್ಯ ವಿವಾಹವನ್ನ ತಡಿಬೇಕು ಅಂತ ಕಾನೂನು ಹೇಳುತ್ತೆ. ಇವರು ಹೋಗುವಷ್ಟರಲ್ಲಿ ಬಾಲ್ಯ ವಿವಾಹ ನಡೆದು ಹೋಗಿದ್ರೆ ವಿವಾಹಕ್ಕೊಳಗಾದ ಬಾಲಕಿಯನ್ನ ರಕ್ಷಿಸಬೇಕು ಮತ್ತು ಆಕೆಗೆ ಸೂಕ್ತ ರಕ್ಷಣೆಯನ್ನ ನೀಡಬೇಕು ಅಂತ ಈ ಕಾನೂನು ಹೇಳಿದ್ರೆ, ಅಲ್ಲಿ ಬಾಲ್ಯ ವಿವಾಹ ನಡೆದ ಬಗ್ಗೆ ಸೂಕ್ತ ಮತ್ತು ಸಮಂಜಸವಾದಂತಹ ಕಾನೂನಾತ್ಮಕ ಸಾಕ್ಷ್ಯವನ್ನ ಕಲೆ ಹಾಕಬೇಕು ಅಂತ ಹೇಳುತ್ತೆ. ನಾನು ತಮಗಾಗಲೇ ಹೇಳಿದೆ, ಇವರು ಸಾರ್ವಜನಿಕ ಅಧಿಕಾರಿ. ಅಂದ್ರೆ ಇವರು ಮಾಡುವಂತಹ ಸೇವೆಗೆ ಸಾರ್ವಜನಿಕರಾದ ನಾವು ಮತ್ತು ನೀವು ಸಹಕಾರವನ್ನ ನೀಡಲೇಬೇಕು. ಯಾವ ರೀತಿ? ಬಾಲ್ಯ ವಿವಾಹ ಆಗುವಂತ ಮಾಹಿತಿ ನನಗೆ ಬಂದಿದೆ ಅಂತ ಆದ್ರೆ ಆ ಮಾಹಿತಿ ಇರೋದನ್ನ ನಾನು ಅವರಿಗೆ ತಿಳಿಸ್ಬೇಕು. ನಾನು ಬಾಲ್ಯ ವಿವಾಹ ಆಗಿದ್ದನ್ನು ನೋಡಿದ್ರೆ ನಾನು ನೋಡಿದ್ದೀನಿ ಅಂತ ಹೇಳಿ ಅವರಿಗೆ ವರದಿಯನ್ನು ಮಾಡಬೇಕು. ಈ ರೀತಿ ಮಾಡಿ ನಾವು ಬಾಲ್ಯ ವಿವಾಹ ತಡೆಗಟ್ಟುವಲ್ಲಿ ಕ್ರಮ ವಹಿಸುವ CMPO ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಫೀಸರ್ಗೆ ಸಹಕಾರವನ್ನು ಕೊಟ್ಟು ಅವರು ಹೂಡುವಂತಹ ಪ್ರಕರಣದಲ್ಲಿ ಅಭಿಯೋಜನೆಗೆ ತಕ್ಕಂತೆ ನಾವು ಸಾಕ್ಷ್ಯವನ್ನು ನುಡಿದು ನಮ್ಮೆಲ್ಲರ ಜವಾಬ್ದಾರಿಯನ್ನು ನಿಭಾಯಿಸೋಣ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.